ಯಾರ್ಯಾರು ವಿಡಿಯೋ ನೋಡತ್ತೀರಿ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರ ಪರವಾಗಿ ನಾವು ಗಂಗಾ ನದಿಯೊಳಗೆ ಇವತ್ತು ಮುಳುಗಲಾಗ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಆದಮೇಲೆ ನಾವು ಬಂದಿದ್ದು ಸೀದಾ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮ ಭಾರತದ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿ ಒಳಗ ಈ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಐತ್ ನೋಡ್ರಿ. 12 ಜ್ಯೋತಿರ್ಲಿಂಗ ಒಳಗ ಈ ಕಾಶಿ ವಿಶ್ವನಾಥ ಸ್ವಾಮಿ ಜ್ಯೋತಿರ್ಲಿಂಗ ಸಹ ಒಂದ್ ಐತ್ರಿ. ಇಲ್ಲಿರೋ ಪವಿತ್ರ ಗಂಗಾ ನದಿ ಒಳಗ ಜಳಕ ಮಾಡೋದ್ರಿಂದ ಪಾಪಗಳು ಹೊಕ್ಕಾವ್ರಿ, ಹಂಗ ಮೋಕ್ಷ ಸಿಗ್ತೈತೆ ಅನ್ನುವಂಥದ್ದು ಒಂದು ನಂಬಿಕೆ ಐತ್ ನೋಡ್ರಿ. ಇಲ್ಲಿ ನೋಡ್ರಿ ಇವತ್ತು ಕಾಶಿ ಯಾಪರಿ ಗದ್ಲೈತಿ, ನಿಮಗೆ ತೋರಿಸ್ತೀವಿ ನೋಡ್ರಿ. ಇಲ್ಲೆಲ್ಲ ಪಾಳ್ಯಕ್ಕ ಹೊಂಟೈತೆ ಮಂದಿ. ನಮಸ್ಕಾರ ರೀ. ಯಾವ್ರ? ಗುಲ್ಬರ್ಗ ಮಂದಿ. ಏನು ಪ್ರಯಾಗರಾಜ್ ಹೋಗ್ಬಂದ್ರಿ? ಕಡಿಕ್ಕೂ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಗಂಗಾ ಸ್ಥಾನಕ್ಕೆ ಬಂದೀವ್ರಿ. ಸಿಕ್ಕಾಪಟ್ಟಿ ಗದ್ಲೈತಿ ಇವತ್ತು, ಫೆಬ್ರವರಿ 3ನೇ ತಾರೀಕು. ಇನ್ನು ಹೊಳಿ ಜಳಕಕ್ಕೆ ಎಷ್ಟೈತೆ ಗೊತ್ತಿಲ್ಲ ಮಂದಿ. ಇಲ್ಲೇ ರೀ ದೇವ್ರ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಪಾಳೆ ಐತಿ. ಒಂದೊಂದು ದಿನಾನೇ ಬೇಕಿಲ್ಲ, ನೀವು ಪಾಳೆ ಹಚ್ಚಿ ದೇವ್ರ ದರ್ಶನ ತೊಗೋಬೇಕಂದ್ರೆ ಪಾಳ್ಯಕ್ಕೆ ನಿಂತ್ರ ಒಂದು ದಿನಾನೇ ಹಿಡಿದೆ ಟೈಮ್. ಅಷ್ಟು ಇಲ್ಲಿ ಗದ್ಲೈತಿ. ಈಗೇನು ನೀವು ನೋಡಾತಿರ್ ನೋಡ್ರಿ, ಈ ಪವಿತ್ರ ಗಂಗಾ ನದಿ ಭಾರತದ ಉತ್ತರಾಖಂಡ್ ರಾಜ್ಯದ ಗಂಗೋತ್ರಿ ಹಿಮನದಿಯಿಂದ ಈ ಗಂಗಾ ನದಿ ಹುಡ್ತೈತ್ರಿ. ಈ ಗಂಗಾ ನದಿ ಜೊತೆ ಪ್ರಮುಖ ಉಪನದಿಗಳು ಸಹ ಸೇರ್ತಾವ್ರಿ. ಅವು ಯಾವ್ಯಾವ ಅಂದ್ರೆ ಯಮುನಾ, ಸೋನ್, ಘಾಘರಾ, ಗಂಡಕ್ ಮತ್ತು ಕೋಸಿ ಉಪನದಿಗಳು ಈ ಗಂಗಾ ನದಿ ಜೊತೆ ಸೇರ್ತಾವ್ರಿ. ನೋಡ್ರಿ, ಗಂಗಾ ನದಿ ಅಂದ್ರೆ ಅದು ಕೇವಲ ನದಿ ಅಲ್ರಿ, ಕೋಟ್ಯಾಂತರ ಮಂದಿಗೆ ಆಧ್ಯಾತ್ಮಿಕತೆ, ಸಂಸ್ಕೃತಿ ಮತ್ತು ಜೀವನದ ಸಂಕೇತ ಆಗೈತ್ರಿ. ಲಕ್ಷಾಂತರ ಮಂದಿ ಪವಿತ್ರ ಗಂಗಾ ಸ್ಥಾನಕ್ಕೆ ಬಂದಿರ್ತಾರೆ ಮಂದಿ. ಭಾಳಷ್ಟು ಗದ್ದಲ ಐತಿ ಇಲ್ಲಿ. ನಾವು ಎಲ್ಲಿ ಸ್ವಲ್ಪ ಗದ್ದಲ ಕಮ್ಮಿ ಐತಿ. ಗದ್ದಲ ನಮಗೆ ಇಲ್ಲಿ ಕಮ್ಮಿ ಇರುವಂಥ ಜಾಗ ಎಲ್ಲೂ ಸಿಗತ್ತಿಲ್ಲ. ಸ್ವಲ್ಪ ಎಲ್ಲಿ ನಮ್ಗೆ ಅನುಕೂಲ ಆಗಂಗೆ ಸಿಗ್ತೈತೆ ಜಾಗ ಅಂತಲ್ಲಿ ಹೋಗಿ ನಾವು ಜಳಕ ಮಾಡ್ಬೇಕಂತ ಒಂದು ಜಾಗ ಹುಡ್ಕೇಳತ್ತೀವಿ. ಎಲ್ಲ ಭಕ್ತರು ಇಲ್ಲಿ ಬಂದು ಗಂಗಾ ಸ್ನಾನವನ್ನು ಮಾಡ್ತಾರೆ. ಹಿಂಗೆ ಸಾರ್ಗ ಏಕಾದವು, ಒಂದೊಂದು ಘಾಟ ಹೆಸರುಗಳನ್ನು ಕೊಟ್ಟಾರ. ಭಕ್ತರು ಬರ್ತಾರ, ಜಳಕ ಮಾಡ್ತಾರ. ಇಲ್ಲಿಂದ ಮತ್ತೆ ದೇವ್ರ ದರ್ಶನಕ್ಕೆ ಹೋಗ್ತಾರೆ. ಪವಿತ್ರ ಗಂಗಾ ಸ್ಥಾನಕ್ಕೆ ಈಗ ನಾವು ರೆಡಿ ಆಗ್ಯಾವ್ರಿ. ಒಂದಿಬ್ಬರು ನಮ್ಮ ಸ್ನೇಹಿತರು ಜಳಕ ಮಾಡಿ ಬಂದಾರ. ಅವ್ರ ಲಗೇಜನ್ನು ನೋಡ್ಕೊಳತ್ತಾರ. ನೀವೇನಾದರೂ ಟೀಮ್ ಅದು ಬಂದಿದ್ರೆ ಒಂದಿಬ್ಬರು ಫಿಕ್ಸ್ ಲಗೇಜ್ ನೋಡಕ್ಕೆ ಇರಲೇಬೇಕು. ಗದ್ದಲ ಭಾಳ ಇರ್ತೈತಿ, ಏನಾರ ಮಿಸ್ ಆಗೋ ಸಾಧ್ಯತೆ ಇರ್ತಾವೆ. ಅದಕ್ಕೆ ಈಗ ಜಳಕಕ್ಕೆ ಹೊಂಟೇವ್ರಿ ನಾವು. ಯಾರ್ಯಾರು ವಿಡಿಯೋ ನೋಡತ್ತೀರಿ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರ ಪರವಾಗಿ ನಾವು ಗಂಗಾ ನದಿಯೊಳಗೆ ಇವತ್ತು ಮುಳುಗಲಾಗ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಮುಳುಗ್ರಂಗೆ ಮುಳುಗ್ರೆ ಮುಳುಗ್ರಿ. ನಾವು ರವಿ ಈಜ್ ಬರಲ್ಲ, ಆದ್ರೂ ಈಜ್ ತಗೊಂಡು ಮುಳುಗ್ತೀವಿ. ನೀರು ಗೊಜ್ಜು ಮಾಡಿದೆ. ಪವಿತ್ರ ಗಂಗಾ ನದಿಯೊಳಗೆ ಒಂದು ಪವಿತ್ರ ಸ್ನಾನ ಆಗೈತಿ ಇವತ್ತು. ಭಾಳ ಖುಷಿ ಆಗೈತ್ರಿ. ಎಲ್ಲರಿಗೂ ಒಳ್ಳೇದು ಮಾಡಿ ಗಂಗಾವ. ಈಗ ಬಂದಿದ್ದೆವು, ಸ್ನಾನ ಮಾಡೋದಿಲ್ಲ, ಬರೀ ಕೈಕಾಲು ಮಾಡಿ ತಗೊಂಡು ಹೋಗಿದ್ದೇವೆ. ಸರ್ತಿ ಸ್ನಾನ ಐತಿ, ಭಾರಿ ಖುಷಿ ಅನ್ಸ್ಲಾಗ್ತದೆ. ನಮ್ಮ ಮಹೇಶ್ ಅಣ್ಣ ಅವರು ಲಿಂಗ ಕಟ್ಕೊಂಡಾರ. ಅವರು ಲಿಂಗ ಪೂಜೆ ಮಾಡ್ಲತ್ತಾರೆ ಇಲ್ಲೇ ಗಂಗಾ ನದಿಯೊಳಗೆ, ಪವಿತ್ರ ಗಂಗಾ ನದಿಯೊಳಗೆ. ಜಸ್ಟ್ ಎಲ್ಲರೂ ಸೇರಿ ನಾವು ಪವಿತ್ರ ಗಂಗಾ ಸ್ಥಾನ ಮುಗಿಸ್ಕೊಂಡೇವ್ರಿ. ಈಗ ಇಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಗದ್ದಲೈತಿ. ಒಬ್ರಿಗೆ ಯಾರಿಗೋ ಅಲ್ಲಿ ನಮ್ಮ ಫ್ರೆಂಡ್ ಮಾತಾಡ್ಯಾರಂತ. ನೋಡೋಣ, ಅವರು ಏನೋ ದರ್ಶನ ಮಾಡಿಕೊಡ್ತೇನೆ ಅಂತ ಹೇಳ್ಯಾರ. ಗೊತ್ತಿಲ್ಲ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೊಂಟಿವ್ರಿ ಅಲ್ಲಿ ಮಠ. ಈಗ ಸಿಕ್ಕಾಪಟ್ಟೆ ಗದ್ದಲೈತಿ. ಪಾಳೆಗೆ ನಿಂತೀವಿ ಅಂದ್ರೆ ಒಂದಿನ ಮ್ಯಾಗೇ ಬೇಕಂತ ದರ್ಶನ ಸಿಗಬೇಕಂದ್ರೆ. ಈಗ ಎಲ್ಲಾರ್ದು ಈಗ ಜಳಕಾತ್ರಿ. ಟೈಮ್ ಎಷ್ಟಾಗೈತ್ರಿ ಈಗ? ಬರೋಬ್ಬರಿ ಟೈಮ್ 2:48 ನೋಡ್ರಿ. 2:48 ಆಗೈತೆ. ಊಟ ಗೀಟ ಮಾಡ್ಕೊಂಡ ಬಂದಿದ್ವಿ ನಾವು ಜಳಕಕ್ಕೆ. ಜಳಕ ಆತು, ನೀರನ್ನು ತೊಗೊಂಡಿವಿ ನಾವು ಗಂಗಾ ನದಿದು.
ಹೆಂಗ ಅನಸ್ರಿ? ಚಲೋ ಅನ್ನಿಸ್ತು ಸರ್, ಹಾಂ ಚಲೋ ಅನ್ನಿಸ್ತು. ಮಾಡಿ ಹಿಂಗ್ಯಾಕೆ ಮಾಡ್ರಿ? ಹಾಂ ನಿದ್ದೆ ಬರತ್ತದ್ರಿ, ಬಿಸಿಲಿಗೆ ಬಿಸಿಲಿಗೆ ನಿದ್ದೆ. ನಿದ್ದೆ ಬರತ್ತ? ಮತ್ತು ಅದೇ ರೀ ಕಾಯಂ ನಿದ್ದೆ ಒಳಗೆ ಇರ್ತಾರೆ ಸರ್ ಇವರು. ಹೋಗ್ರಿ ಅಣ್ಣ ಭಾರಿ ಖುಷಿ ಆಯ್ತು. ಹೋದ್ ಸರ್ತಿ ಬಂದಾಕ್ರೆ ಗಂಗಾ ಸ್ನಾನ ಆಗಿತ್ತಿಲ್ಲ, ಬರೀ ಕೈಕಾಲು ಮಾಡಿ ತೊಗೊಂಡಿದ್ದೀವಿ. ಈ ಸರ್ತಿ ಸ್ನಾನ ಮಾಡಿದೆವು, ಭಾರಿ ಖುಷಿ ಆಯ್ತು. ನಾವು ಹೆಂಗೆ ಅನಿಸ್ಪ? ನಾ ಬರ್ತೀನೋ ಇಲ್ಲೋ ಅನ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಬೇಕಾದ್ರೂ ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವ್ರು ಹೆಂಗೆ ಕರ್ಸ್ಕೊಂಡ್ರು ಗೊತ್ತಿಲ್ಲ. ಬಟ್ ಬಂದಿದ್ದು ಖುಷಿ ಆಯಿತು, ತೃಪ್ತಿ ಆಯಿತು. ಇಲ್ಲಿ ಹಿಂದ್ಗಡೆ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ನಡೆದೈತಿ. ಸಾಯಂಕಾಲ ಇಲ್ಲಿ ಗಂಗಾ ಆರತಿ ಇರ್ತೈತಿ, ಅದರದ್ದು ಒಂದು ತಯಾರಿ ನಡೆಯತೈತಿ ಇಲ್ಲಿ. ನಾವು ಗಂಗಾ ಆರತಿ ನೋಡ್ಬೇಕಂತ ಐತಿ. ಇವತ್ತು ಸಂಜೆಗೆ ಬರ್ತೀವಿ ದೇವ್ರ ದರ್ಶನ ತೊಗೊಂಡು ಗಂಗಾ ಆರತಿ ನೋಡಾಕ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ ಗಂಗಾ ಆರತಿ. ಯಾಕ್ರಿ ಏಕ್ ನಂಬರ್ ಏಕ್ ನಂಬರ್. ಕಣ್ಣು ಸಾಲಲ್ಲ ಅಂತ ಹೇಳ್ರಿ ನೋಡ್ಲಕ್ಕ. ಎರಡು ಕಣ್ಣು ಸಾಲಂಗಿಲ್ಲ ಅಂತ ನೋಡಾಕ ನೋಡಿದವ್ರು ಹೇಳತ್ತಾರ ಅದನ್ನ. ದೇವ್ರ ದರ್ಶನಕ್ಕೆ ಹೊಂಟಿವ್ರಿ ಈಗ. ಇಲ್ಲಿ ಸಂಧಿ ಅಡ್ಡಾಡೋದ ಒಂದು ಮಜಾ ಇಲ್ಲಿ. ಯಾಕ್ರಿ ಭಾಳ ಭಾರಿ ಅದ ಸಂಧಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ನಾವು ರೂಮ್ ಕಡೆ ಹೊಂಟಿವ್ರಿ. ಅಲ್ಲಿ ರೂಮ್ದಾಗ ಹೋಗಿ ಬ್ಯಾಗ್ ಇವೆಲ್ಲ ಇಟ್ಟು ಮತ್ತು ನಾವು ದೇವ್ರ ದರ್ಶನಕ್ಕೆ ಹೋಗೋದು. ಅಲ್ಲೆಲ್ಲ ಮೊಬೈಲ್ ಅದು ಅಲಾವ್ ಇಲ್ಲ, ಎಲ್ಲ ಮೊಬೈಲ್ ಅದು ಅಲ್ಲೇ ಇಟ್ಟು ಹೋಗ್ಬೇಕು ನಾವು. ಯಾಕ್ರಿ ಮಹೇಶನ ಒಳ ಮೊಬೈಲ್ ಬಿಡೋದಂತ. ಜಂಗಮವಾಡಿ ಮಠಕ್ಕೆ ಬಂದೀವ್ರಿ. ಇಲ್ಲೇ ರೂಮ್ ಐತಿ ಈಗ ಬಾಜು ನಮ್ಮದು. ರೂಮ್ ತೋರಿಸಿ ನಿಮ್ಗೆ. ಹಾಂ 512 ಅವ. ಭಾಳ ಹಳೆ ದೇವಸ್ಥಾನಗಳು ಅದಾವ ಇಲ್ಲೆಲ್ಲ. 12 ಜ್ಯೋತಿರ್ಲಿಂಗ ಒಳಗೆ ಇದೊಂದು ಜ್ಯೋತಿರ್ಲಿಂಗ. ಯಾಕ್ರಿ ಸರ್? ಹೌದು, ಕಾಶಿ ವಿಶ್ವನಾಥ. ನಾವು ಕಾಶಿ ವಿಶ್ವನಾಥ ಸ್ವಾಮಿ ದರ್ಶನಕ್ಕೆ ಹೊಂಟಿದ್ದೀವ್ರಿ. ಅಲ್ಲಿ ಫೋನ್ ಅಲಾವ್ ಇರಲಿಲ್ಲ. ಅದಕ್ಕೆ ನಾವು ಹೂ ತಗೊಳ್ಳಲ್ಲಿ ಒಂದು ಲಾಕರ್ ಇತ್ತು. ಲಾಕರ್ ಒಳಗೆ ನಾವು ಎಲ್ಲರ ಫೋನಲ್ಲಿ ಇಟ್ಟು ನಾವು ದೇವ್ರ ದರ್ಶನ ತಗೊಂಡು ಹೊರಗೆ ಬಂದ್ವಿ ನೋಡ್ರಿ. ಇದು ಕಾಶಿ ಒಳಗೆ ನೋಡ್ರಿ ಪಾಳೆ ಈ ಪರಿ ಐತಿ. ಕಿಲೋಮೀಟರ್ ಗಟ್ಟಲೆ ಇಷ್ಟು ಮಂದಿ ಪಾಳೆಗೆ ನಿಂತ್ಕೊಂಡು ಹೋಗ್ತಾರ. ಕಾಶಿ ವಿಶ್ವನಾಥನ ದೇವಸ್ಥಾನ ದರ್ಶನ ತೊಗೊಂಡೇವ್ರಿ ನಾವು. ಏನೋ ಸಂಜೆಕ್ಕ ಇಲ್ಲಿ ಮೊದಲಿನಕ್ಕಿಂತಲೂ ಈಗ ಸಿಸ್ಟಮೆಟಿಕ್ ಭಾಳ ಚಲೋ ಮಾಡ್ಯಾರ ಅಂತ ಹೇಳ್ತಾರೆ ಇಲ್ಲಿ ಬಂದಂಥ ಭಕ್ತರು. ಇವರು ಮೊದಲು ಬಂದಿದ್ರು. ಯಾಕಂದ್ರೆ ಮೊದಲಿಗೆ ಈಗ ಭಾಳ ಫರಕ್ ಆಗೈತಿ. ಅದು ನಮ್ಮ ಮನ್ಯಾಗ ಹೇಳೋ ಪ್ರಕಾರ ಭಾಳ ಸಣ್ಣ ಇದ್ದತ್ತ. ಹಾ ಈಗ ಹೆವಿ ರೋಡ್ಗಳು ಎಲ್ಲ ಮಾಡೋದು ಇನ್ನ ಜಾಗ ಸಾಲಕ್ಕಿಲ್ಲ. ಅವಾಗ ಹೆಂಗ್ ಮೇಂಟೈನ್ ಮಾಡ್ಯಾರ ಮಂದಿ ಅದು ಅದೇ ಮೊದಲ ಭಾಳ ಹತ್ತಿತ್ತು ಜಾಗ, ಈಗ ದೊಡ್ಡದು ಮಾಡ್ಯಾರ. ಆದ್ರೂ ಸ್ವಲ್ಪ ಇಲ್ಲಿ ಸಂಧಿಗಳು ಭಾಳ ಅದಾವು. ಆದ್ರೂ ಭಾಳ ಚಲೋ ಅನುಕೂಲ ಐತಿ ಇಲ್ಲಿ ಬಂದು ಹೋಲಾಕ. ಏನು ತೊಂದರೆ ಏನಿಲ್ಲ, ಮನೆ ಮಂದಿ ಎಲ್ಲ ಬರ್ಬೋದು. ಈಗ ಪ್ರಯಾಗ್ರಾಜ್ದಾಗ ಕುಂಭಮೇಳ ಇರೋದ್ರಿಂದ ಸ್ವಲ್ಪ ಗದ್ದಲ ಭಾಳ ಆಗೈತಿ ಇಲ್ಲಿ, ನೀವು ನೋಡ್ಬೋದು. हाँ ये मसाला सॉल्ट है, हाँ ये नींबू जलजीरा सॉल्ट, हाँ, नींबू जलजीरा। ये प्लेन सॉल्ट। इसमें से क्या बनेगा तीनों में से? ये क्या है? ये काला खट्टा फ्लेवर। वो फ्लेवर डाल के करो। मसाला भैया टेक मत लगाइए, गिर जाएगा। भाई पुदीना दाल को कौन सा करते हैं? नींबू जलजीरा सोडा हाँ वो एक कर दे दो भाई हमको। 60 रुपीज। भाई कौन सा सोडा है, नाम क्या है भाई? ಕಾಶಿ ಒಳಗ ಲಿಂಬು ಜಲ್ಜೀರಾ ಸೋಡಾ ಟೇಸ್ಟ್ ಮಾಡೋಣ ಬರ್ರಿ ಎಲ್ಲರೂ ಸೇರಿ. ಎಲ್ಲರೂ ಇಲ್ರ, ನೀವು ಒಬ್ಬರೇ ಟೇಸ್ಟ್ ಮಾಡಕತ್ತೀರಿ. ಅವ್ರ ಬಾಯ ನೀರು ಮತ್ತೆ ನೋಡ್ರಿ. ಗೆಚ್ಚ ಇದು ನೋಡ್ರಿ ಚಸ್. ಇದು ಕಾಲ ಕಟ್ಟ ಅಂತೇಳಿ ಹೊಸ ಟ್ರೈ ಮಾಡತ್ತೀನಿ. ಕಾಲ ಕಟ್ಟ ಅಂದ್ರೆ ಕರಿ ಹುಳಿ, ಕನ್ನಡದಲ್ಲಿ ಕರಿ ಹುಳಿ. ಇದು ಹೇಳ್ರಿ ಅದ್ಭುತ. ಹಾ 120. ಹಾ 10. ಇದು ಪುದೀನಾ ಜಲ್ಜೀರಾ. ಇವರು ತಿಂದಾಗೊಮ್ಮೆ ಎಮ್ಮಿ ಕ್ವಾಣ ಅನ್ಕೋತ ಕುಂದ್ರ. ಅಣ್ಣ ಅದು ಇಂಗ್ಲೀಷ್ ನಾವು ಪದಾರ್ಥ ನಿಮ್ಮ ವೈದು ಕೋಡಿ ವೈದು ಚೆನ್ನಾಗಿದೆ ಹಿಂಗನ್ಬೇಕ್ರೆ. ಅದ್ಭುತ. ಅದ್ಭುತ. ಹೇಗನ್ಸ್ರಿ? ಯಾವ್ದು ಹೇಳಿ ಸೋಡ ನೀವು? ಮಸಾಲ ಹೆಂಗೈತಿ? ಭಾರಿ ಐತ್ರಿ. ಭಾರಿ ಐತಿ. ಯಾವ್ದು ಹೇಳಿರಿ? ಮಸಾಲ
ಮಸಾಲ ಏ ಮೋಸ ಮಾಡಬಾರ್ದ್ರಿ ನಿಮ್ಗೆ ಕುಡ್ದಾರ ಅವರು ಹೆಂಗೈತ್ರಿ ಟೇಸ್ಟ್ ದನಕ ಐತೆ ಸರ್ ದನಕ ತನಕ 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 ರೇ ಬಾಬಾ ತನಕ 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 ಕೈ ನಿಮ್ದು ಹೆಂಗೈತ್ರಿ ನಮ್ದು ದೊರಕ ತನಕ ತನಕ ಟೇಸ್ಟ್ ಐತಿ ತನಕ ತನಕ ನಿಮ್ದು ಹೆಂಗೈತ್ರಿ ನಾವಾಗ ಇಲ್ಲಿ ಜಂಗಮವಾಡಿ ಮಠ ಐತ್ರಿ ಈ ಕಡೆಯಿಂದ ನಾವು ದರ್ಶನಕ್ಕೆ ಹೋಗ್ತೀವಿ ಇಲ್ಲಿ ಬಾಜು ಸೋಡಾ ಮಾರ್ತಾರ ಎಷ್ಟು ಸೋಡಾ ಐತಿ ಸೋಡಾ ಅಂದ್ರೆ ಸೋಡಾ ಯಾರು ಅದಾರ ಗಿರಿಗಿರಿ ಕಾಶಿ ವಿಶ್ವನಾಥನ ದೇವಸ್ಥಾನ ನೋಡ್ರಿ ಇದು ಹೊರಗಿಂದ ಎಲ್ಲರೂ ಇಲ್ಲಿಂದಲೇ ನಮಸ್ಕಾರ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವಿಡಿಯೋ ಯಾರು ನೋಡಾತ್ತೀರಿ ಗರ್ಭ ಗುಡಿ ಒಳಗ ಈ ರೀತಿ ಒಂದು ಲಿಂಗ ಐತಿ ಇಸೋದು ಏನ್ ನೋಡಾತ್ತೀರಿ ಆ ಥರದ್ದು ಈಗ ಲೈವ್ ನೋಡಾತ್ತೀರಿ ನೀವು ಈಗ ಲೈವ್ ಪೂಜೆ ನಡೆದೈತಿ ನೋಡ್ರಿ ಈಗ ಇದು ಗುಡಿ ಹತ್ರ ನೋಡ್ರಿ ಸಾಕಷ್ಟು ಇಲ್ಲಿ ಗದ್ದಲ ಐತಿ ಮಂದಿ ದರ್ಶನ ತಗೊಂಡು ಹೊಂಟೈತಿ ಈ ಕಡೆ ದರ್ಶನಕ್ಕೂ ಬರೋದು ಮಂದಿ ಹೇಳ್ರಿ ಇಲ್ಲಿ ಕಾಶಿ ಒಳಗೆ ದೇವಸ್ಥಾನ ಅಪೋಸಿಟ್ ಒಂದು ಮನೆಗೆ ತೊಗೊಂಡು ಹೋಗುವಂಥದ್ದು ಐಟಮ್ಗಳು ಇಲ್ಲಿ ಮಾರ್ತಾರೆ ಉಪ್ಪಿನಕಾಯಿ ಅವು ಇವು ನಾನಾ ಥರದ ಉಪ್ಪಿನಕಾಯಿಗಳು ಸ್ವೀಟ್ ನಾವು ಈಗ ಉಪ್ಪಿನಕಾಯಿ ತೊಗೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿ ಗೌಡ್ರು भाई इसको क्या बोलते हैं ना उपिन का इंतजार होता है अचार हाँ अचार में कौन सा अच्छा आता है हाँ कटहल के और कटहल कहाँ है दिखाओ कटहल के हीरे टेस्ट ले देख सकते हैं क्या ಹಲಸಿನ ಹಣ್ಣಿದೆ ಇದು ಹಲಸಿನ ಹಣ್ಣ ಹಾ ಕಡೆ ಕಾಶಿ ವಿಶ್ವನಾಥನ ದರ್ಶನ ತಗೊಂಡು ಈಗ ರಾತ್ರಿ 11 ಆಗೈತ್ರಿ ಈಗ ತಾರೀಖ 3 ಇವತ್ತ ರಾತ್ರಿ 11 ಆಯ್ತು ದರ್ಶನ ತಗೊಂಡಿವಿ ಎಲ್ಲ ಸುತ್ತಾಡಿದ್ವಿ ಗಂಗಾ ಆರತಿ ಒಂದು ನೋಡೋದಿತ್ತು ಅದು ಒಂದು ಮಿಸ್ ಆಯ್ತು ಯಾಕಂದ್ರೆ ನಾವು ಈ ಕಡೆ ದೇವ್ರ ದರ್ಶನಕ್ಕೆ ಹೋಗಿದ್ವಿ ಅದು ನೋಡಿ ಹೊರಗೆ ಬರೋಷ್ಟಿಗೆ ಇಲ್ಲಿ ಗಂಗಾ ಆರತಿ ಮುಗಿದಿತ್ತು ನಮಗೆ ನೋಡೋಕೆ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ನಾ ಏನಾರ ಬಂದೆ ಅಂದ್ರೆ ಗಂಗಾ ಆರತಿ ನೋಡಿ ಅದನ್ನು ವಿಡಿಯೋ ಮಾಡುವಂಥದ್ದು ನಾನು ಮಾಡ್ತೀನಿ ಈಗ ಇಲ್ಲಿಂದ ನಾವು ಅಯೋಧ್ಯೆ ಹೊಂಟೀವಿ ಈ ಬ್ಲಾಗ್ ಯಾರು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಈ ಬ್ಲಾಗ್ ನೋಡತ್ತೀರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಈಗ ನಮ್ಮ ಜೊತೆ ಈಗ ಪ್ರಸನ್ನನಾರ್ ಅದಾರ ಅವರು ನಮ್ಮ ಜೊತೆ ಪ್ರಯಾಗರಾಜಕ್ಕೆ ಕಾಶಿಗೆ ಅದಾರ ಜೊತೆಗೆ ಕಂಟಿನ್ಯೂ ಅದಾರ ನಮ್ಮ ಕೂಡ ಅವರು ಅಣ್ಣ ಹೆಂಗಣ್ಣ ಸಣ್ಣ ಇವತ್ತು ದೇವ್ರ ದರ್ಶನ ತೊಗೊಂಡು ಹಾಂ ಚಲೋ ಅನಿಸ್ತೀರಿ ಚಲೋ ಅನ್ನಿಸ್ತು ಪಾಪ ಅಣ್ಣಾರ್ದು ಧ್ವನಿ ಬಿದ್ದೈತಿ ಹೌದಣ್ಣ ಇಲ್ಲೊಂದು ಇಬ್ಬರು ಅದಾರ ಭಾಳಷ್ಟು ಅಡ್ಡಾಡಿದೀವಿ ಇಲ್ಲಿ ಒಂದು 15-20 ಕಿಲೋಮೀಟ್ರ್ ಯಾಕಂದ್ರೆ ಅಲ್ಲೇ ತಿರುಗೋದು ಒಂಥರ ಮಜಾ ಇತ್ತು ಒಂಥರ ಖುಷಿ ಅನ್ನಿಸ್ತು ಇವತ್ತು ಹಂಗ ನಾನೀಗ ಅಯೋಧ್ಯೆಗೆ ಹೋಗ್ತೀನಿ ಅದ್ರದ್ದೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ದಯವಿಟ್ಟು ಅದನ್ನು ನೋಡ್ರಿ ಇದನ್ನು ಯಾರ್ಯಾರು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನಮಸ್ಕಾರ ರೀ